ನಾಗರ ಪಂಚಮಿ ಹೇಗೆ ಆಚರಣೆ ಮಾಡ್ತೇವೆ ಅಂತ ಹೇಳಿ ಆರುಷ್ ಕೂಡ ನೋಡ್ಬೇಕು ಅಂತ ಹೇಳಿ ಒಂದೆರಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ಅವನು ಆಚರಣೆಯನ್ನ ನೋಡೋದು ಇದೇ ಮೊದ್ಲಿನ ಬಾರಿಗೆ. ಸೊ ತುಂಬಾನೇ ಎಂಜಾಯ್ ಮಾಡಿದ. ಭಕ್ತಿ ಅಂತೂ ಉಕ್ಕಿ ಹರಿತಾ ಇತ್ತು. ಅವನಿಗೆ ಅಲ್ಲಿ ನಲಿಬೇಕಾ, ಕುಣಿಬೇಕಾ, ಮಲಗ್ಬೇಕಾ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಹಣೆ ನೋಡಿದ್ರೆ ಗೊತ್ತಾಗತ್ತಲ್ವಾ ಎಷ್ಟೊಂದು ಕಡೆ ಹೋಗಿದ್ವಿ, ಅವನು ಹೇಗೆಲ್ಲ ಎಂಜಾಯ್ ಮಾಡಿದ ಅಂತ ಹೇಳಿ. ದೇವಸ್ಥಾನದಲ್ಲಿ ಅವನು ನಾರ್ಮಲ್ ಆಗಿ ನಡೆದಿದ್ದಕ್ಕಿಂತ ಜಾಸ್ತಿ ಓಡಿದ್ದೇ ಜಾಸ್ತಿ. ನಾವು ದೇವಸ್ಥಾನಕ್ಕೆ ಹೋದ್ರೆ 1, 3 ಅಥವಾ 5 ಸುತ್ತು ಬರ್ತೇವೆ. ನಮ್ಮ ಆರುಷ್ ಅದೆಷ್ಟು ಸುತ್ತು ಬರ್ತಾನೋ ಅವನಿಗೆ ಗೊತ್ತಿಲ್ಲ. ಅಂಡ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗಿ ಯಾವ ಡೈರೆಕ್ಷನ್ ಅಲ್ಲಿ ಹಿಂದೆ ಬರ್ತಾನೆ ಅಂತ ಹೇಳಿ ಅದಕ್ಕಿಂತ ಮೊದಲು ಗೊತ್ತಿಲ್ಲ. ಅಂಡ್ ಅಲ್ಲಿ ಏನಿದೆ ಅಂತ ನೋಡುವಂತಹ ಒಂದು ಕುತೂಹಲವನ್ನ ನಮ್ಮಿಂದಂತೂ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಕಡೆ ಹತ್ತಿ ಹತ್ತಿ ಮೇಲೇನಿದೆ ಅಲ್ಲೊಂದ್ ನೋಡ್ತೇನೆ, ಇಲ್ಲೊಂದ್ ನೋಡ್ತೇನೆ, ಆಚೆ ಒಂದಿದೆ ಅದನ್ನೊಂದ್ ನೋಡಿ ಬರ್ತೇನೆ ಅಂತ ಹೇಳಿ ಓಡೋದು, ನೋಡೋದು, ಹತ್ತೋದು, ಮಾಡೋದು ಇದೇ ಒಂದು ಕೆಲಸ ಆಗಿತ್ತು. ತುಂಬಾನೇ ಎಂಜಾಯ್ ಮಾಡಿದ. ಇಲ್ಲಿ ಕೂಡ ಅಷ್ಟೇ, ನಾನೊಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ, ಅವನು ಕೂಡ ಬಂದಿದ್ದಾನೆ. ಎಷ್ಟು ಎಂಜಾಯ್ ಮಾಡಿದ್ರಿ ಇವತ್ತು ದೇವಸ್ಥಾನದಲ್ಲಿ? 100 ಎಂಜಾಯ್ ಮಾಡಿದ್ರಾ? ಓಕೆ. ನಾಗರ ಪಂಚಮಿ ದಿನ ನಮ್ ಕಡೆ ನಾವು ಅರಶಿನ ಎಲೆಯ ಗಟ್ಟಿ ಮಾಡ್ತೇವೆ. ಇದಕ್ಕೆ ಕಡುಬು ಕೂಡ ಹೇಳ್ತೇವೆ ಅಲ್ವಾ, ಅದೇ. ಈ ಅರಶಿನ ಎಲೆ ಒಳಗಡೆ ನಾರ್ಮಲ್ ಆಗಿ ಅಕ್ಕಿಯಿಂದ ಮಾಡಿದಂತಹ ಹಿಟ್ಟಿದ್ದೊಂದು ಲೇಯರ್ ಹಚ್ಚಿ ಅದ್ರ ಒಳಗಡೆ ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲವನ್ನ ತುರಿದು ಹಾಕಿ ಈ ತರ ಮಾಡಿರ್ತೇವೆ. ತುಂಬಾನೇ ಟೇಸ್ಟಿ ಆಗಿರ್ತದೆ. ಇದು ನಮ್ ಕಡೆಯ ಒಂದು ಸಂಪ್ರದಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು.